ಕೇಂದ್ರದ ಒಬ್ಬ ಮಂತ್ರಿ ಆಯ್ತು, ಸೀನಿಯರ್ ಲೀಡರ್. ನಾಚಿಕೆ ಬರ್ತೈತೆ. ನಕಲಿ ಎನ್ಕೌಂಟ್ರು ಇದೆಲ್ಲ ಮಾಡೋದೇ ಈ ಯುಗನ ಇದು. ಅವರು ಇನ್ನೂ ಗುಜರಾತ್ನಾಗಿದ್ದಾಗ ಕಾಣಿಸ್ತೈತೆ. ಗುಜರಾತ್ನಾಗ ಅಮಿತ್ ಶಾ ಅವರು ಮಾಡಿದ್ರಲ್ಲ, ಅವಾಗ ಅವ್ರಿಗೆ ಗಡಿಪಾರ ಅದಲ್ಲ, ಇನ್ನು ಆ ಮೈಂಡ್ ಸೆಟ್ನಾಗ ಅದರ ಬಿಜೆಪಿ ಅಂತ ನಮಗನ್ಸುತ್ತೆ. ನಮ್ಮ ರಾಜ್ಯದೊಳಗ ಎನ್ಕೌಂಟ್ರು ಎಲ್ಲ ಕರ್ಕೊಂಡು ಹೋಗೋದು ಎಲ್ಲ ನೋಡಿ, ಅವ್ರ ಮೇಲೆ ಕೇಸ್ ಆಗೈತೆ. ಪೊಲೀಸ್ ಒಂದು ಕೆಲಸ, ರಾಜ್ಯದೊಳಗ ಈ ದೇಶದೊಳಗ ನಂಬರ್ 1 ಪೊಲೀಸ್ ಅಂದ್ರೆ ಕರ್ನಾಟಕ ಪೊಲೀಸ್ ಅಂತ ಹೆಸರಿದೆ. ಅಂತ ರಾಜ್ಯದಾಗಿದ್ದು ಇಲ್ಲಿಂದ ಆಯ್ಕೆ ಆಗಿ ಕರ್ನಾಟಕ ರಾಜ್ಯದಿಂದ ಆಯ್ಕೆ ಆಗಿ ಎನ್ಕೌಂಟರ್ ಅಂತ ಕೇಂದ್ರದ ಮಂತ್ರಿ ಹೇಳ್ತಾರಂದ್ರೆ ನಾಚಿಕೆ ಬರ್ತೈತೆ. ನಾಚಿಕೆ ಕೊಡಂತದ್ದು ವಿರೋಧ ಪಕ್ಷದ ನಾಯಕರು ಎನ್ಕೌಂಟ್ರು. ಒಬ್ಬ ಮಾಜಿ ಮಂತ್ರಿ, ವಿಧಾನ ಪರಿಷತ್ ಸದಸ್ಯನ ಆ ರೀತಿ ಮಾಡಕ್ಕಾಗತ್ತೆ ಈ ರಾಜ್ಯದೊಳಗ? ಮತ್ತೆ ನಿಗೂಢ ಸ್ಥಾನ ಕರ್ಕೊಂಡು ಹೋಗೋದೇನು ಅವಶ್ಯಕತೆ ಇತ್ತು? ನಿಗೂಢ ಸ್ಥಾನ ಅನ್ನೋದಕ್ಕಿಂತನೂ ಅಲ್ಲೇ ಬೆಳಗಾವಿ ಅಧಿವೇಶನ ನಡೀತಾ ಇರೋದು ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದೊಳಗನೆ. ಅವ್ರ ಕಾರ್ಯಕರ್ತರು ಇರ್ತಾರ, ಅವ್ರಿಗೆ ಆ ರೀತಿ ಉದ್ದಡತನದ ಮಾತನ್ನು ಮಾತಾಡಿ ಮಹಿಳೆಗೆ ಇದು ಬಳಕೆ ಮಾಡೋಂಥ ಪದನ ಈ ರಾಜ್ಯದ ಹೆಣ್ಮಗಳಿಗೆ ಆ ರೀತಿ ಬಳಕೆ ಮಾಡಿದ ಮೇಲೆ ಸಹಜ ಕ್ಷೇತ್ರದೊಳಗ ಅವ್ರದೇ ಆದಂತ ಅಭಿಮಾನಿಗಳು ಇರ್ತಾರೆ, ಇರಾಗಲ್ಲ. ಇದಕ್ಕೆಲ್ಲ ಸಪೋರ್ಟ್ ಮಾಡಕತ್ತಾರಲ್ಲ, ಇಂಥ ಪದಕ್ಕೆ ಮಾತಾಡ್ಲಿ ಅಂತ ಸಪೋರ್ಟ್ ಮಾಡೋದು ಬಿಜೆಪಿ ಸಂಸ್ಕಾರ ಸಂಸ್ಕೃತಿ. ಇಂಥದಕ್ಕ ಈ ಭಾಷೆಗೆ ಸಪೋರ್ಟ್ ಮಾಡೋಂಥ ಪರಿಸ್ಥಿತಿ ಈಗ ಬಂದ್ಬಿಟ್ಟಿದೆ ಬಿಜೆಪಿ ಅವರು. ನೀವು ಸಪೋರ್ಟ್ ಮಾಡಬೇಕು, ಸತ್ಯಾಸತ್ಯತೆಗೆ ಹಿಡ್ಕೊಂಡು ಸಪೋರ್ಟ್ ಮಾಡಿ. ರವಿ ಏನ್ ಮಾತಾಡಿದ್ರು, ಸಿಟಿ ರವಿ ಏನ್ ಮಾತಾಡಿದ್ರು ಸಪೋರ್ಟ್ ಮಾಡ್ತೀರಾ? ಪೊಲೀಸ್ ಕೇಸ್ ಆಗೈತೆ, ಪೊಲೀಸ್ ಕೇಸ್ ಆಗತ್ತೆ, ಅವ್ರಿಗೆ ಗೌರವದಿಂದ ರೆಸ್ಪೆಕ್ಟ್ ಕೆಲಸ ಮಾಡಕ್ಕೆ ಅವ್ರಿಗೆ ಜನ ಅವ್ರಿಗೇನು ತೊಂದರೆ ಆಗ್ಬಾರ್ದಲ್ಲ. ಈಗ ಅಲ್ಲೇ ಅವ್ರ ಮೇಲೆ ಈಗ ಅವರೇ ಹೇಳಿದ್ದು ಅಲ್ಲೇ ಮಾಡಕ್ ಬಂದ್ರು ನನ್ನ ಮ್ಯಾಗ ಅಂತಂದ್ರು. ಯಾರು? ಸಿಟಿ ರವಿ. ನಮ್ಮ ಸರ್ಕಾರ ಜವಾಬ್ದಾರಿ ಸರ್ಕಾರ, ಅವ್ರು ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಅದಕ್ಕೆ ಅವ್ರಿಗೆ ಆ ರೀತಿ ಒಬ್ಬ ರಾಷ್ಟ್ರ ನಾಯಕನಾಗಿ ಜೋಶಿ ಈ ರೀತಿ ಸಣ್ಣ ಕೀಳುಮಟ್ಟದ ಸ್ಟೇಟ್ಮೆಂಟ್ ಕೊಡ್ತಾರೆ, ಸಣ್ಣ ನೋಡ್ರಿಗೂ ಅರ್ಥ ಆಗತ್ತೆ ಇದು ರಾಜಕಾರಣ ಮಾಡಕತ್ತಾರೆ ಇವರು ಅಂತ. ಕೇಂದ್ರದ ಒಬ್ಬ ಮಂತ್ರಿ ಆಯ್ತು, ಸೀನಿಯರ್ ಲೀಡರ್. ನಾಚಿಕೆ ಬರ್ತೈತೆ. ನಕಲಿ ಎನ್ಕೌಂಟ್ರು ಇದೆಲ್ಲ ಮಾಡೋದೇ ಈ ಯುಗನ ಇದು. ಅವರು ಇನ್ನೂ ಗುಜರಾತ್ನಾಗಿದ್ದಾಗ ಕಾಣಿಸ್ತೈತೆ. ಗುಜರಾತ್ನಾಗ ಅಮಿತ್ ಶಾ ಅವರು ಮಾಡಿದ್ರಲ್ಲ, ಅವಾಗ ಅವ್ರಿಗೆ ಗಡಿಪಾರ ಅದಲ್ಲ, ಇನ್ನು ಆ ಮೈಂಡ್ ಸೆಟ್ನಾಗ ಅದರ ಬಿಜೆಪಿ ಅಂತ ನಮಗನ್ಸುತ್ತೆ. ನಮ್ಮ ರಾಜ್ಯದೊಳಗ ಎನ್ಕೌಂಟ್ರು ಎಲ್ಲ ಕರ್ಕೊಂಡು ಹೋಗೋದು ಎಲ್ಲ ನೋಡಿ, ಅವ್ರ ಮೇಲೆ ಕೇಸ್ ಆಗೈತೆ. ಪೊಲೀಸ್ ಒಂದು ಕೆಲಸ, ರಾಜ್ಯದೊಳಗ ಈ ದೇಶದೊಳಗ ನಂಬರ್ 1 ಪೊಲೀಸ್ ಅಂದ್ರೆ ಕರ್ನಾಟಕ ಪೊಲೀಸ್ ಅಂತ ಹೆಸರಿದೆ. ಅಂತ ರಾಜ್ಯದಾಗಿದ್ದು ಇಲ್ಲಿಂದ ಆಯ್ಕೆ ಆಗಿ ಕರ್ನಾಟಕ ರಾಜ್ಯದಿಂದ ಆಯ್ಕೆ ಆಗಿ ಎನ್ಕೌಂಟರ್ ಅಂತ ಕೇಂದ್ರದ ಮಂತ್ರಿ ಹೇಳ್ತಾರಂದ್ರೆ ನಾಚಿಕೆ ಬರ್ತೈತೆ. ನಾಚಿಕೆ ಕೊಡಂತದ್ದು ವಿರೋಧ ಪಕ್ಷದ ನಾಯಕರು ಎನ್ಕೌಂಟ್ರು. ಒಬ್ಬ ಮಾಜಿ ಮಂತ್ರಿ, ವಿಧಾನ ಪರಿಷತ್ ಸದಸ್ಯನ ಆ ರೀತಿ ಮಾಡಕ್ಕಾಗತ್ತೆ ಈ ರಾಜ್ಯದೊಳಗ? ಮತ್ತೆ ನಿಗೂಢ ಸ್ಥಾನ ಕರ್ಕೊಂಡು ಹೋಗೋದೇನು ಅವಶ್ಯಕತೆ ಇತ್ತು? ನಿಗೂಢ ಸ್ಥಾನ ಅನ್ನೋದಕ್ಕಿಂತನೂ ಅಲ್ಲೇ ಬೆಳಗಾವಿ ಅಧಿವೇಶನ ನಡೀತಾ ಇರೋದು ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದೊಳಗನೆ. ಅವ್ರ ಕಾರ್ಯಕರ್ತರು ಇರ್ತಾರ, ಅವ್ರಿಗೆ ಆ ರೀತಿ ಉದ್ದಡತನದ ಮಾತನ್ನು ಮಾತಾಡಿ ಮಹಿಳೆಗೆ ಇದು ಬಳಕೆ ಮಾಡೋಂಥ ಪದನ ಈ ರಾಜ್ಯದ ಹೆಣ್ಮಗಳಿಗೆ ಆ ರೀತಿ ಬಳಕೆ ಮಾಡಿದ ಮೇಲೆ ಸಹಜ ಕ್ಷೇತ್ರದೊಳಗ ಅವ್ರದೇ ಆದಂತ ಅಭಿಮಾನಿಗಳು ಇರ್ತಾರೆ, ಇರಾಗಲ್ಲ. ಇದಕ್ಕೆಲ್ಲ ಸಪೋರ್ಟ್ ಮಾಡಕತ್ತಾರಲ್ಲ, ಇಂಥ ಪದಕ್ಕೆ ಮಾತಾಡ್ಲಿ ಅಂತ ಸಪೋರ್ಟ್ ಮಾಡೋದು ಬಿಜೆಪಿ ಸಂಸ್ಕಾರ ಸಂಸ್ಕೃತಿ. ಇಂಥದಕ್ಕ ಈ ಭಾಷೆಗೆ ಸಪೋರ್ಟ್ ಮಾಡೋಂಥ ಪರಿಸ್ಥಿತಿ ಈಗ ಬಂದ್ಬಿಟ್ಟಿದೆ ಬಿಜೆಪಿ ಅವರು. ನೀವು ಸಪೋರ್ಟ್ ಮಾಡಬೇಕು, ಸತ್ಯಾಸತ್ಯತೆಗೆ ಹಿಡ್ಕೊಂಡು ಸಪೋರ್ಟ್ ಮಾಡಿ. ರವಿ ಏನ್ ಮಾತಾಡಿದ್ರು, ಸಿಟಿ ರವಿ ಏನ್ ಮಾತಾಡಿದ್ರು ಸಪೋರ್ಟ್ ಮಾಡ್ತೀರಾ?
ಪೊಲೀಸ್ ಕೇಸ್ ಆಗೈತೆ. ಪೊಲೀಸ್ ಕೇಸ್ ಆಗತ್ತೆ, ಅವ್ರಿಗೆ ಗೌರವದಿಂದ ರೆಸ್ಪೆಕ್ಟ್ ಕೆಲಸ ಮಾಡಕ್ಕೆ ಅವ್ರಿಗೆ ಜನ ಅವ್ರಿಗೇನು ತೊಂದರೆ ಆಗ್ಬಾರ್ದಲ್ಲ. ಈಗ ಅಲ್ಲೇ ಅವ್ರ ಮೇಲೆ ಈಗ ಅವರೇ ಹೇಳಿದ್ದು ಅಲ್ಲೇ ಮಾಡಕ್ ಬಂದ್ರು ನನ್ನ ಮ್ಯಾಗ ಅಂತಂದ್ರು. ಯಾರು? ಸಿಟಿ ರವಿ. ನಮ್ಮ ಸರ್ಕಾರ ಜವಾಬ್ದಾರಿ ಸರ್ಕಾರ ಅವ್ರ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಅದಕ್ಕೆ ಅವ್ರಿಗೆ ಆ ರೀತಿ ಒಬ್ಬ ರಾಷ್ಟ್ರ ನಾಯಕನಾಗಿ ಜೋಶಿ ಈ ರೀತಿ ಸಣ್ಣ ಕೀಳುಮಟ್ಟದ ಸ್ಟೇಟ್ಮೆಂಟ್ ಕೊಟ್ರೆ ಸಣ್ಣ ಹುಡುಗರಿಗೂ ಅರ್ಥ ಆಗತ್ತೆ ಇದು ರಾಜಕಾರಣ ಮಾಡಕತ್ತಾರೆ ಇವರು ಅಂತ. ಕೇಂದ್ರದ ಒಬ್ಬ ಮಂತ್ರಿ ಆಯ್ತು, ಸೀನಿಯರ್ ಲೀಡರ್, ನಾಚಿಗೆ ಬರ್ತೈತೆ. ನಕಲಿ ಎನ್ಕೌಂಟ್ರು ಇದೆಲ್ಲ ಮಾಡೋದೇ ಈ ಯುಗನ ಇದು. ಅವರು ಇನ್ನೂ ಗುಜರಾತ್ನಾಗಿದ್ದಾಗ ಕಾಣಿಸ್ತೈತೆ. ಗುಜರಾತ್ನಾಗ ಅಮಿತ್ ಶಾ ಅವರು ಮಾಡಿದ್ರಲ್ಲ, ಅವಾಗ ಅವ್ರಿಗೆ ಗಡಿಪಾರ ಅದಲ್ಲ. ಇನ್ನು ಆ ಮೈಂಡ್ ಸೆಟ್ನ್ಯಾಗ ಅದರ ಬಿಜೆಪಿ ಅಂತ ನಮಗನ್ಸುತ್ತೆ. ನಮ್ಮ ರಾಜ್ಯದೊಳಗ ಎನ್ಕೌಂಟ್ರು ಎಲ್ಲ ಕರ್ಕೊಂಡು ಹೋಗೋದು ಎಲ್ಲ ನೋಡಿ ಅವ್ರ ಮೇಲೆ ಕೇಸ್ ಆಗೈತೆ. ಪೊಲೀಸ್ ಒಂದು ಕೆಲಸ ರಾಜ್ಯದೊಳಗ ಈ ದೇಶದೊಳಗ ನಂಬರ್ 1 ಪೊಲೀಸ್ ಅಂದ್ರೆ ಕರ್ನಾಟಕ ಪೊಲೀಸ್ ಅಂತ ಹೆಸರಿದೆ. ಅಂತ ರಾಜ್ಯದಾಗಿದ್ದು ಇಲ್ಲಿಂದ ಆಯ್ಕೆ ಆಗಿ ಕರ್ನಾಟಕ ರಾಜ್ಯದಿಂದ ಆಯ್ಕೆ ಆಗಿ ಎನ್ಕೌಂಟರ್ ಅಂತ ಕೇಂದ್ರದ ಮಂತ್ರಿ ಹೇಳ್ತಾರಂದ್ರೆ ನಾಚಿಕೆ ಬರ್ತೈತೆ ಅಂತ. ನಾಚಿಕೆ ಕೊಡಂತ ವಿರೋಧ ಪಕ್ಷದ ನಾಯಕರು ಎನ್ಕೌಂಟ್ರು ಒಬ್ಬ ಮಾಜಿ ಮಂತ್ರಿ ವಿಧಾನ ಪರಿಷತ್ ಸದಸ್ಯನ ಆ ರೀತಿ ಮಾಡಕ್ಕಾಗತ್ತೆ ಈ ರಾಜ್ಯದೊಳಗ. ಮತ್ತೆ ನಿಗೂಢ ಸ್ಥಾನ ಕರ್ಕೊಂಡು ಹೋಗೋದೇನು ಅವಶ್ಯಕತೆ ಇತ್ತು? ನಿಗೂಢ ಸ್ಥಾನ ಅನ್ನೋದಕ್ಕಿಂತನೂ ಅಲ್ಲೇ ಬೆಳಗಾವಿ ಅಧಿವೇಶನ ನಡೀತಾ ಇರೋದು ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದೊಳಗನೆ. ಅವ್ರ ಕಾರ್ಯಕರ್ತರು ಇರ್ತಾರ, ಅವ್ರಿಗೆ ಆ ರೀತಿ ಉದ್ದಡತನದ ಮಾತನ್ನು ಮಾತಾಡಿ ಮಹಿಳೆಗೆ ಇದು ಬಳಕೆ ಮಾಡೋಂಥ ಪದನ ಈ ರಾಜ್ಯದ ಹೆಣ್ಮಗಳಿಗೆ ಆ ರೀತಿ ಬಳಕೆ ಮಾಡಿದ ಮೇಲೆ ಸಹಜ ಕ್ಷೇತ್ರದೊಳಗ ಅವ್ರದೇ ಆದಂತ ಅಭಿಮಾನಿಗಳು ಇರ್ತಾರೆ, ಇರಲ್ಲ. ಇದಕ್ಕೆಲ್ಲ ಸಪೋರ್ಟ್ ಮಾಡಕತ್ತಾರಲ್ಲ, ಇಂಥ ಪದಕ್ಕೆ ಮಾತಾಡ್ಲಿ ಅಂತ ಸಪೋರ್ಟ್ ಮಾಡೋದು ಬಿಜೆಪಿ ಸಂಸ್ಕಾರ ಸಂಸ್ಕೃತಿ. ಇಂಥದಕ್ಕ ಈ ಭಾಷೆಗೆ ಸಪೋರ್ಟ್ ಮಾಡೋಂಥ ಪರಿಸ್ಥಿತಿ ಈಗ ಬಂದ್ಬಿಟ್ಟಿದೆ ಬಿಜೆಪಿ ಅವರು. ನೀವು ಸಪೋರ್ಟ್ ಮಾಡಬೇಕು, ಸತ್ಯಾಸತ್ಯತೆಗೆ ಹಿಡ್ಕೊಂಡು ಸಪೋರ್ಟ್ ಮಾಡಿ. ರವಿ ಏನ್ ಮಾತಾಡಿದ್ರು, ಸಿಟಿ ರವಿ ಏನ್ ಮಾತಾಡಿದ್ರು ಸಪೋರ್ಟ್ ಮಾಡ್ತೀರಾ? ಪೊಲೀಸ್ ಕೇಸ್ ಆಗೈತೆ. ಪೊಲೀಸ್ ಕೇಸ್ ಆಗತ್ತೆ, ಅವ್ರಿಗೆ ಗೌರವದಿಂದ ರೆಸ್ಪೆಕ್ಟ್ ಕೆಲಸ ಮಾಡಕ್ಕೆ ಅವ್ರಿಗೆ ಜನ ಅವ್ರಿಗೇನು ತೊಂದರೆ ಆಗ್ಬಾರ್ದಲ್ಲ. ಈಗ ಅಲ್ಲೇ ಅವ್ರ ಮೇಲೆ ಈಗ ಅವರೇ ಹೇಳಿದ್ದು ಅಲ್ಲೇ ಮಾಡಕ್ ಬಂದ್ರು ನನ್ನ ಮ್ಯಾಗ ಅಂತಂದ್ರು. ಯಾರು? ಸಿಟಿ ರವಿ. ನಮ್ಮ ಸರ್ಕಾರ ಜವಾಬ್ದಾರಿ ಸರ್ಕಾರ ಅವ್ರ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಅದಕ್ಕೆ ಅವ್ರಿಗೆ ಆ ರೀತಿ ಒಬ್ಬ ರಾಷ್ಟ್ರ ನಾಯಕನಾಗಿ ಜೋಶಿ ಈ ರೀತಿ ಸಣ್ಣ ಕೀಳುಮಟ್ಟದ ಸ್ಟೇಟ್ಮೆಂಟ್ ಕೊಟ್ರೆ ಸಣ್ಣ ಹುಡುಗರಿಗೂ ಅರ್ಥ ಆಗತ್ತೆ ಇದು ರಾಜಕಾರಣ ಮಾಡಕತ್ತಾರೆ ಇವರು ಅಂತ.